ಟೀಮ್ ಇಂಡಿಯಾದ ನೂತನ ಬೌಲಿಂಗ್ ಕೋಚ್ ಆಗಿ ದಕ್ಷಿಣ ಆಫ್ರಿಕಾದ ಮಾಜಿ ಕ್ರಿಕೆಟಿಗ ಮಾರ್ನೆ ಮಾರ್ಕೆಲ್ ಆಯ್ಕೆಯಾಗಿದ್ದಾರೆ. ಕೋಚ್ ರೇಸ್ನಲ್ಲಿದ್ದ ಭಾರತೀಯ ಬೌಲರ್ಗಳನ್ನು ಸಹ ಬದಿಗೆ ಸರಿಸಿ ಮಾರ್ಕೆಲ್ ಆಯ್ಕೆಯಾಗಿದ್ದು ಹೇಗೆ ಎಂಬುದೇ ಈ ಸ್ಟೋರಿಯ ವಿಶೇಷ. ಅಂದಹಾಗೆ ಬೌಲಿಂಗ್ ಕೋಚ್ ಆಗಲು ಈಗಾಗಲೇ ಭಾರತದ ಮಾಜಿ ಬೌಲರ್ಗಳಾದ ಆರ್ ವಿನಯ್ ಕುಮಾರ್ ಹಾಗೂ ಲಕ್ಷ್ಮೀಪತಿ ಬಾಲಾಜಿ ರೇಸ್ನಲ್ಲಿದ್ದರು. ಆದರೆ ಅಂತಿಮವಾಗಿ ಬಿಸಿಸಿಐ ಮಾರ್ಕೆಲ್ಗೆ ಮಣೆ ಹಾಕಿದೆ. ಕಾರಣ ಏನಪ್ಪಾ ಅಂದ್ರೆ ಮುಖ್ಯ ಕೋಚ್ ಗೌತಮ್ ಗಂಭೀರ್. ಹೌದು, ಗಂಭೀರ್ ಈ ಹಿಂದೆ ಲಕ್ನೋ ಸೂಪರ್ ಜಾಯಿಂಟ್ ತಂಡದ ಕೋಚ್ ಆಗಿದ್ದಾಗ ಮಾರ್ಕೆಲ್ ಜೊತೆ ಕೆಲಸ ಮಾಡಿದ್ದಾರೆ. ಅವರ ಕಾರ್ಯವೈಖರಿ ಕಂಡು ಗೌತಮ್ ಗಂಭೀರ್ ಮೋರ್ನೆ ಮಾರ್ಕೆಲ್ ಅವರ ಹೆಸರನ್ನ ಶಿಫಾರಸ್ ಮಾಡಿದ್ರು. ಹಾಗಂತ ಮಾರ್ಕೆಲ್ ಗಂಭೀರ್ ಅವರ ಮೊದಲ ಆಯ್ಕೆಯೇನೂ ಆಗಿರಲಿಲ್ಲ. ಆರಂಭದಲ್ಲಿ ಗಂಭೀರ್ ಕನ್ನಡಿಗ ವಿನಯ್ ಕುಮಾರ್ ಅವರ ಹೆಸರನ್ನ ಶಿಫಾರಸ್ ಮಾಡಿದ್ರು. ಆದರೆ ಬಿಸಿಸಿಐ ಈ ಹೆಸರನ್ನ ನೇರವಾಗಿ ನಿರಾಕರಿಸಿತು. ಯಾಕಂದ್ರೆ ವಿನಯ್ ಕುಮಾರ್ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಕಡಿಮೆ ಅನುಭವದ ಜೊತೆ ಅವರ ಸಮಕಾಲೀನ ಕ್ರಿಕೆಟಿಗರು ಇನ್ನೂ ಕೂಡ ತಂಡದಲ್ಲಿದ್ದಾರೆ. ಹೀಗಾಗಿ ಬಿಸಿಸಿಐ ವಿನಯ್ ಕುಮಾರ್ ಕಾರ್ಯಕ್ಷಮತೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿತ್ತು. ಇನ್ನು ಲಕ್ಷ್ಮೀಪತಿ ಬಾಲಾಜಿ ಒಳ್ಳೆ ಆಯ್ಕೆಯಾಗಿದ್ರೂ ಕೂಡ ಬೇರೆ ಬೇರೆ ಕಾರಣಕ್ಕಾಗಿ ಅವರ ಹೆಸರು ಸಹ ತಿರಸ್ಕಾರಗೊಂಡಿತು. ಆದರೆ ಗೌತಮ್ ಗಂಭೀರ್ ತನ್ನ ಆಯ್ಕೆಯ ಕೋಚಿಂಗ್ ತಂಡ ರಚಿಸಲು ಅವಕಾಶ ಕೊಡಿ ಎಂದು ಬಿಸಿಸಿಐ ಮುಂದೆ ಪಟ್ಟು ಹಿಡಿದಾಗ ಕ್ರಿಕೆಟ್ ಬೋರ್ಡ್ ಸೂಕ್ತ ವ್ಯಕ್ತಿಯ ಹೆಸರನ್ನ ಶಿಫಾರಸು ಮಾಡುವಂತೆ ಹೇಳಿತ್ತು. ಬಳಿಕ ಅಳೆದು ತೂಗಿ ಕ್ರಿಕೆಟ್ ಹಿನ್ನೆಲೆ, ಅನುಭವ, ಸಾಮರ್ಥ್ಯ, ಕೋಚಿಂಗ್ ಪರಿಣಿತಿ ಗಮನಿಸಿ ಗಂಭೀರ್ ಮಾರ್ಕೆಲ್ ಹೆಸರನ್ನ ಟೀಮ್ ಇಂಡಿಯಾ ಬೌಲಿಂಗ್ ಕೋಚ್ ಮಾಡುವಂತೆ ತಿಳಿಸಿದ್ರು. ಅಂತಿಮವಾಗಿ ಬಿಸಿಸಿಐ ಗಂಭೀರ್ ಆಯ್ಕೆಗೆ ಮನ್ನಣೆ ನೀಡಿತು. ಇನ್ನು ಮಾರ್ಕೆಲ್ ಆಯ್ಕೆಯನ್ನ ಗಮನಿಸೋದಾದರೆ ಇದೇ ವರ್ಷದ ನವೆಂಬರ್ನಲ್ಲಿ ಟೀಮ್ ಇಂಡಿಯಾ ಆಸ್ಟ್ರೇಲಿಯಾದಲ್ಲಿ ನಡೆಯುವ ಬಾರ್ಡರ್ ಗವಾಸ್ಕರ್ ಸರಣಿಯಲ್ಲಿ 5 ಟೆಸ್ಟ್ ಪಂದ್ಯಗಳನ್ನು ಆಡಲಿದೆ. ಜೊತೆಗೆ ಮುಂದಿನ ವರ್ಷದ ಇಂಗ್ಲೆಂಡ್ನಲ್ಲಿಯೂ 5 ಟೆಸ್ಟ್ ಪಂದ್ಯಗಳನ್ನು ಆಡಲಿದೆ. ಆಸ್ಟ್ರೇಲಿಯಾ ನೆಲದಲ್ಲಿ ಅದ್ಭುತ ಪ್ರದರ್ಶನ ನೀಡಿರುವ ಮಾರ್ಕೆಲ್ರ ಅನುಭವ ಸಹಾಯಕ್ಕೆ ಬರಲಿದೆ. ಜೊತೆಗೆ ಇಂಗ್ಲೆಂಡ್ನ ಕೌಂಟಿಂಗ್ಗಳಲ್ಲೂ ಮಾರ್ಕೆಲ್ ಹೆಚ್ಚೆಚ್ಚು ಆಟವಾಡಿದ್ದು ಆಂಗ್ಲರ ನೆಲದ ಪಿಚ್ಗಳ ಬಗ್ಗೆ ಉತ್ತಮ ಮಾಹಿತಿ ಇದೆ. ಹೀಗಾಗಿ ತಂಡದ ಯುವ ಬೌಲರ್ಗಳಿಗೆ ಮಾರ್ಕೆಲ್ ಅನುಭವ ನೆರವಾಗಬಹುದು. ಇದೇ ವೇಳೆ ಜಸ್ಪ್ರೀತ್ ಬೂಮ್ರಾ ಜೊತೆ ಮೊಹಮ್ಮದ್ ಶಮಿ ಜೋಡಿ ಮಾರಣಾಂತಿಕವೆಂಬಂತೆ ಇದ್ದು ಮುಂದಿನ ದಿನಗಳಲ್ಲಿ ಶಮಿ ನಿವೃತ್ತಿ ಹೊಂದಿದ್ರೆ ಹೊಸ ಬೌಲಿಂಗ್ ಜೋಡಿ ರೂಪಿಸುವಲ್ಲಿ ಮಾರ್ಕೆಲ್ ಪಾತ್ರ ಕೂಡ ಮುಖ್ಯವಾಗುತ್ತೆ. ಹೀಗಾಗಿ ಬಿಸಿಸಿಐ ಅಳೆದು ತೂಗಿ ಮಾರ್ಕೆಲ್ ಅವರನ್ನ ಬೌಲಿಂಗ್ ಕೋಚ್ ಆಗಿ ಆಯ್ಕೆ ಮಾಡಿದೆ.